ನೋಡಿ ಇಷ್ಟು ಉದ್ದ ಇದೆ ರೀ, ನೋಡ್ರಿ ಒಂದು ಮಳ ಆಗುತ್ತೆ ಆಕ್ಚುಲಿ ಇದು. ಇಷ್ಟು ಉದ್ದ ಇದೆ. ನಾನೇನು ನಿಮ್ಗೆ ಏನು ತೋರಿಸ್ತಾ ಇಲ್ಲ, ಇರೋದೇ ತೋರಿಸ್ತಾ ಇದ್ದೀನಿ. ಪ್ರತಿಯೊಬ್ರು ಕೂಡ ತಮ್ಮ ಟೆರೆಸ್ ಮೇಲೆ ಸ್ಪೇಸ್ ಇರುತ್ತೆ. ಆ ಸ್ಪೇಸನ್ನ ಕಂಪ್ಲೀಟ್ ಬೇಡ, ಅಟ್ಲೀಸ್ಟ್ ಒಂದು 10x10 ಕೂಡ ನೀವು ಮಾಡ್ಕೋಬಹುದು. 10x10 ಮಾಡಿದ್ರು ಕೂಡ ನಿಮ್ಗೆ ಆಲ್ಮೋಸ್ಟ್ 50% ಆಫ್ ವೆಜಿಟೇಬಲ್ ನಿಮಗೆ ಟೆರೆಸ್ ಗಾರ್ಡನ್ ಅಲ್ಲೇ ಸಿಗುತ್ತೆ. ಬರೀ ಕುರಿ ಗೊಬ್ಬರ ಯೂಸ್ ಮಾಡಿರೋದು ನೋಡಿ, ಬರೀ ಕುರಿ ಗೊಬ್ಬರ ಹಾಕಿರೋದು ಇಲ್ಲಿ ಯಾವುದೇ ತರಹದ ಕೆಮಿಕಲ್ ಯೂಸ್ ಮಾಡಲ್ಲ, ಯಾವುದು ಸ್ಪ್ರೇ ಮಾಡಿಲ್ಲ. ನೋಡಿ ಎಲೆ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಫ್ರೆಶ್ ಇದೆ. ಒಂದೇ ಹುಳ ಕಾಣುತ್ತೆ ನಿಮ್ಗೆ ಇದರಲ್ಲಿ. ನೋಡಿ ಇಷ್ಟು ಒಂದು ಫ್ರೆಶ್ ಆಗಿರೋ ವೆಜಿಟೇಬಲ್ ಅನ್ನ ನಾವು ಟೆರೆಸ್ ಗಾರ್ಡನ್ ಮೇಲೆ ಬೆಳಿಬಹುದು. ನಾನೇ ಎಕ್ಸಾಂಪಲ್. ಬೆಂಗಳೂರಲ್ಲಿ ಪ್ರತಿಯೊಬ್ರು ಕೂಡ ಬೆಳಿಬಹುದ್ರಿ. ಇಲ್ಲಿ ನೋಡಿ ನಾನು ಹೇಳ್ದಂಗೆ ನಿಮಗೆ ಇಷ್ಟು ಫ್ರೆಶ್ ಆಗಿ ಒಂದು ಏನಿಲ್ಲ ಅಂದ್ರೂ ಅರ್ಧ ಕೆಜಿ ಆಗುತ್ತೆ. ಒಂದೊಂದು ಮಳ ಇದೆ ರೀ, ಒಂದೊಂದು ಮಳ ಇದೆ ನೋಡಿ, ಎಲೆನೂ ಕೂಡ ಫ್ರೆಶ್ ನೋಡಿ. ಇದು ಎಷ್ಟು ಉದ್ದ ಬೆಳೆದಿದೆ. ಹಾಯ್, ನಮಸ್ಕಾರ ಎಲ್ಲರಿಗೂ. ಟೆರೆಸ್ ಗಾರ್ಡನ್ ಅಲ್ಲಿ ನಾವು ಎಷ್ಟು ಮೂಲಂಗಿ ಬೆಳಿಬಹುದು ಇವತ್ತು ನಾನು ಬೆಳೆದಿದ್ದೀನಿ, ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ. ಸೊ ಎಲ್ಲರೂ ಬೆಳಿಬಹುದು, ಒಂದು ಆರ್ಗ್ಯಾನಿಕ್ ವೇಯಲ್ಲಿ ನಾವು ಬೆಳಿಬಹುದು ಕೂಡ. ಇವತ್ತು ನಾನು ನಿಮಗೆ 1 by 1 ತೋರಿಸ್ತೀನಿ ಎಷ್ಟು ಪವರ್ಫುಲ್ ಆಗಿ. ಒಂದು ಸ್ವಲ್ಪ ಯಾವುದು ಎಲ್ಲರೂ ಕೂಡ ಟೆರೆಸ್ ಗಾರ್ಡನ್ ಮೇಲೆ ಈ ಥರದ ವೆಜಿಟೇಬಲ್ನ ಬೆಳಿಬಹುದು ಅನ್ನೋದಕ್ಕೆ ನಾನು ಇವತ್ತು ನಿಮಗೆ ಎಕ್ಸಾಂಪಲ್ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ಈ ಒಂದು ಟಬ್ ಇದೇನಂತಂದ್ರೆ ಈ ನೀವು ನಂದಿನಿ ಮಿಲ್ಕ್ ಇದು ನೋಡಿರ್ತೀರಲ್ವಾ, ಅದು ಇದು ಆಲ್ಮೋಸ್ಟ್ ಒಂದು 50 ಲೀಟರ್ ಅಷ್ಟು ಸೈಜ್ ಇರುತ್ತೆ ಇದು. ಇದರಲ್ಲಿ ನಾನು ಹಾಕಿರೋ ಎಷ್ಟು ಮೂಲಂಗಿ ಅಂತಂದ್ರೆ ಒಂದು ಇಲ್ಲಿ 2 ಇದೆ, ಇಲ್ಲಿ ಒಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಓಕೆ, ಇವಾಗ ನನಗೆ ಇದರಲ್ಲಿ 2 ಮಾತ್ರ ಬಂದಿದೆ. ಸೊ ಇದು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಯಾವ ಥರ ನಾನು ಕಟಾವ್ ಮಾಡ್ತೀನಿ. ಇವಾಗ ಇದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ, ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ನೀವು ನೋಡ್ತಾ ಇರ್ಬೋದು ಲೀಟ್ ಎಲ್ಲ ನೋಡಿ, ಎಲೆ ಒಂದು ಸ್ವಲ್ಪ ಹುಳ ಇಲ್ಲ, ಏನಿಲ್ಲ, ನೀಟಾಗಿ ಬಂದಿದೆ. ಸೊ ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ನಾವು ತೋಟದಲ್ಲಿ ಬೆಳೆದವು ಕೂಡ ಎಷ್ಟೋ ಸಲ ನೋಡ್ತಿರ್ತಾರೆ ನೀವು, ಹುಳಗಳು ತಿಂದ್ಬಿಟ್ಟಿರುತ್ತೆ ಎಲೆಗಳನ್ನೆಲ್ಲ. ಬಟ್ ಇಲ್ಲಿ ನಾವು ಟೆರೆಸ್ ಗಾರ್ಡನಲ್ಲಿ ಆರ್ಗ್ಯಾನಿಕ್ ಬೆಳೆದಾಗೂ ಕೂಡ ಈ ಥರ ಹುಳ ಇಲ್ಲದೆ ಇಷ್ಟು ನೀಟಾಗಿ ಬಂದಿರೋದು ತುಂಬ ಖುಷಿ ಆಗುತ್ತೆ. ಆಮೇಲೆ ಎಲ್ಲರೂ ಕೂಡ ಮಾಡ್ಬೋದು ಈ ಥರ. ಇಟ್ಕೋತೀನಿ. ನೋಡಿ ಎಷ್ಟು ಉದ್ದ ಬಂದಿದೆ ನೋಡಿ. ಇದು ಭೂಮಿ ಬಿಟ್ಟು ಇಷ್ಟು ಮೇಲೆ ಬಂದಿದೆ. ನಾ ಲಾಸ್ಟ್ ಟೈಮ್ ವಿಡಿಯೋ ತೋರಿಸಿದಾಗ ಜಸ್ಟ್ ಸ್ಮಾಲ್ ಸಸಿ ಇತ್ತು, ಇವಾಗ ಇಷ್ಟು ಬಂದಿದೆ ಇದು. ಸೊ ಇವಾಗ ಇದನ್ನ ರಿಮೂವ್ ಮಾಡೋಣ. ನೋಡ್ತಾ ಇದ್ದೀರಿ ನೀವು, ಫ್ರೆಶ್ ಇದೆ. ನಾನು ಇದನ್ನ ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಉದ್ದ ಬಂದಿದೆ. ಇದೇ ರೀತಿ ನಾ ಇನ್ನೂ ನೆಕ್ಸ್ಟ್ ಇನ್ನೊಂದು ಓಪನ್ ಮಾಡ್ತೀನಿ. ನೋಡಿ ಟೆರೆಸ್ ಗಾರ್ಡನ್ ಮೇಲೆ ಇಷ್ಟು ಉದ್ದ ಇದೆ ರೀ, ನೋಡ್ರಿ ಒಂದು ಮಳ ಆಗುತ್ತೆ ಆಕ್ಚುಲಿ ಇದು. ಇಷ್ಟು ಉದ್ದ ಇದೆ. ನಾನೇನು ನಿಮ್ಗೆ ಏನು ತೋರಿಸ್ತಾ ಇಲ್ಲ, ಇರೋದೇ ತೋರಿಸ್ತಾ ಇದ್ದೀನಿ. ಟೆರೆಸ್ ಗಾರ್ಡನ್ ಮೇಲೂ ಕೂಡ ಬೆಳಿಬೋದ್ರಿ, ಎಲ್ಲರೂ ಬೆಳಿಬೋದು ಕೂಡ. ಆರ್ಗ್ಯಾನಿಕ್ ವೇ. ನಾನು ಯಾವ ಮಾಡಿಲ್ಲ ರೀ, ಬರೀ ಕುರಿ ಗೊಬ್ಬರ ಯೂಸ್ ಮಾಡಿರೋದು ನೋಡಿ, ಬರೀ ಕುರಿ ಗೊಬ್ಬರ ಹಾಕಿರೋದು ಇಲ್ಲಿ ಯಾವುದೇ ತರಹದ ಕೆಮಿಕಲ್ ಯೂಸ್ ಮಾಡಲ್ಲ, ಯಾವುದು ಸ್ಪ್ರೇ ಮಾಡಿಲ್ಲ. ನೋಡಿ ಎಲೆ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಫ್ರೆಶ್ ಇದೆ. ಒಂದೇ ಹುಳ ಕಾಣುತ್ತೆ ನಿಮ್ಗೆ ಕೂಡ ಕಾಣಲ್ಲ. ಇಷ್ಟು ನೀಟಾಗಿ ಕೂಡ ನೀವು ಟೆರೆಸ್ ಗಾರ್ಡನ್ ಮೇಲೆ ಬೆಳಿಬೋದು. ಅದು ಏನಂತಂದ್ರೆ ಒಂದ್ಸಲಿ ನೀಟಾಗಿ ನೀವು ಸಿಸ್ಟಮ್ ಮಾಡ್ಕೋಬೇಕು, ನೀಟಾಗಿ ಎಲ್ಲ ಅರೇಂಜ್ ಮಾಡ್ಕೋಬೇಕು. ಆಮೇಲೆ ಯಾವ ರೀತಿ ನೀವು ಬೆಳಿಬಹುದು ಅನ್ನೋದನ್ನ ತಿಳ್ಕೋಬೇಕು. ಸ್ಮಾಲ್ ಟಬ್ಬಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು, ಮಾಡಿ ಒಂದೊಂದು ಟಬ್ಬಲ್ಲಿ ಯಾವ ರೀತಿ ಸಸಿ ಬೆಳೀತಾನೋ ತಿಳ್ಕೋಬೇಕು. ಆಮೇಲೆ ಇದತ್ತ ದೊಡ್ಡ ಪ್ರಮಾಣದಲ್ಲಿ ಕೂಡ ನೀವು ಮಾಡ್ಬೋದು. ನಿಮ್ಮ ಮನೆಗೆ ಸಾಕಾಗುವಷ್ಟು ಕೂಡ ನೀವು ಬೆಳ್ಕೋಬಹುದು ಮನೆಯಲ್ಲಿ. ಈಗ ಒಂದು ರಿಮೂವ್ ಮಾಡಿದೆ ನಾನು, ನೆಕ್ಸ್ಟ್ ಇಲ್ಲಿ ಒಂದಿದೆ ನೋಡಿ. ಇವಾಗ ಇದನ್ನ ರಿಮೂವ್ ಮಾಡಲ್ಲ, ಯಾಕಂದ್ರೆ ಇನ್ನೊಂದ್ಸಲ ಬೆಳಿಲಿ ಅಂತ ನಾನು ಅನ್ಕೋತಾ ಇದ್ದೀನಿ ಇದನ್ನ. ಇದು ಅದರಷ್ಟು ದೊಡ್ಡದಾಗುತ್ತೆ. ಇನ್ನೊಂದು ವೀಕಲ್ ನಾನು ಇದನ್ನ ಮತ್ತೆ ಕಟಾವ್ ಮಾಡ್ತೀನಿ. ಈಗ ನಿಮಗೆ ನೆಕ್ಸ್ಟ್ ಇಲ್ಲಿ ನೋಡಿ, ಇದೇ ಟಬ್ಬಲ್ಲಿ ಇಲ್ಲಿ 2 ಇದೆ. ಓಕೆ, ಇಲ್ಲಿ ಒಂದಿದೆ, ಇಲ್ಲಿ 2 ಇದೆ. ನೋಡ್ತಾ ಇದ್ರಲ್ವಾ. 1 ಟಬ್ಬಲ್ಲಿ ನಿಮಗೆ
5ರಿಂದ 6 ನಾನು ಬೆಳಿತಾ ಇದ್ದೀನಿ, ಬೆಳೆದಿದ್ದೀನಿ ಕೂಡ. ಇವಾಗ ನೀವು ಆಲ್ರೆಡಿ ಜಸ್ಟ್ ಒಂದು ನೋಡಿದ್ರಿ ನಾನು ತೆಗೆದಿರೋದು. ಇದು ನೋಡಿ ಇಲ್ಲಿಯೂ ಬಂದಿದೆ. ಇನ್ನೊಂದು 2 ದಿನ 3 ದಿನ ವೇಟ್ ಮಾಡಿದ್ರೆ ಇದು ಕೂಡ ಅಷ್ಟು ದೊಡ್ಡದಾಗುತ್ತೆ. ಅವಾಗ ನಾನು ಇದನ್ನ ರಿಮೂವ್ ಮಾಡ್ತೀನಿ. ನಿಮ್ಗೆ ಜಸ್ಟ್ ತೋರಿಸ್ತಾ ಇದೀನಿ ನಾನು ಎಷ್ಟು ಬೆಳೆದಿದ್ದೀನಿ. ಇಲ್ಲಿ ನಾನು ಇನ್ನೊಂದು 2 ಬಂದಿದೆ ಅಂತ ತೆಗಿಬೇಕು ಅನ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ದೀರಾ ನೀವು, ಈ ಒಂದು ಬಕೆಟ್ ಅಲ್ಲಿ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ 2 ಸೀಡ್ಸ್ ಮಾತ್ರ ಇದ್ರಲ್ಲಿ ಹಾಕಿದ್ದೆ. ಸೊ 2 ಸೀಡ್ಸ್ ಕೂಡ ಹಾಕಿದ್ದು ಎಷ್ಟು ನೀಟಾಗಿ, ಯಾವುದು ಫೇಲ್ ಆಗ್ಲಾರ್ದೆ ನೀಟಾಗಿ ಬಂದಿದೆ. ಇವಾಗ ಇದನ್ನ ನಾನು ರಿಮೂವ್ ಮಾಡ್ತೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಷ್ಟೇ. ಸೊ ಇದ್ರ ಮಧ್ಯೆ ಆಕ್ಚುಲಿ ನಮಗೆ ಆನಿಯನ್ ಎಲ್ಲ ಇದೆ, ಅದನ್ನ ಹಂಗೆ ಬಿಡ್ತಾ ಇದ್ದೀನಿ. ಓನ್ಲಿ ಮೂಲಂಗಿ ಮಾತ್ರ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲೆ ನೋಡಿ ಎಷ್ಟು ಫ್ರೆಶ್ ಇದೆ ಅಂತ. ಒಂದ್ ಸೆಕೆಂಡ್ ನೋಡಿ, ಒಂದು ಹುಳಾನು ಕೂಡ ಇದರಲ್ಲಿ ಇಲ್ಲ ನಿಮಗೆ. ಸೊ ಈ ರೀತಿ ಕೂಡ ನಾವು ಟೆರೆಸ್ ಗಾರ್ಡನ್ ಮೇಲೆ ಬೆಳಿಬೋದ್ರಿ. ಇವಾಗ ನೋಡಿ ಇದನ್ನ ರಿಮೂವ್ ಮಾಡ್ತೀನಿ ಇವಾಗ ನೀವು 1 by 1. ನೋಡಿ ಇದು ಎಷ್ಟು ಉದ್ದ ಬೆಳೆದಿದೆ ನೋಡಿ ಇಷ್ಟು ಉದ್ದ ಇದೆ. ಇದು ಕೂಡ ನಿಮ್ಗೆ ಆಲ್ಮೋಸ್ಟ್ ಒಂದು ಅಡಿ ಮೇಲೆ ಇದೆ. ಇದು ಒಂದು ಮಳ ಇಲ್ಲ, ಬಟ್ 1 ಅಡಿ ಮಾತ್ರ ಇದೆ. ಓಕೆ, ಸೊ ಇನ್ನೊಂದು ಹಾರ್ವೆಸ್ಟ್ ಮಾಡ್ತೀನಿ. ಇದನ್ನೆಲ್ಲ ಸೈಡ್ಗೆ ಇಡೋಣ. ಸೊ ಇದನ್ನು ಕೂಡ ತೆಗಿತೀನಿ ಇವಾಗ. ದೊಡ್ಡದಿದೆ, ನೋಡೋಣ ಎಷ್ಟು ಬಂದಿದೆ ಅಂತ. ಫುಲ್ ಬಕೆಟ್ ಆಳದವರೆಗೂ ಹೋಗಿದೆ, ಅಷ್ಟು ಉದ್ದ ಬೆಳೆದಿದೆ ರೀ. ಅರ್ಧ ಹೊರಗಡೆನೆ ಬಂದಿರೋದು. ಇದು ಜಾಸ್ತಿ ಉದ್ದ ಇಲ್ಲ, ಬಟ್ ದಪ್ಪ ಇದೆ. ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ ರೂಟ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ನೀವು ಏನಂದ್ರೆ ಬರೀ ಆರ್ಗಾನಿಕ್, ಈ ರೀತಿ ನೀವು ಕುರಿ ಗೊಬ್ಬರ, ಸೆಗಣಿ ಗೊಬ್ಬರ ಹಾಕಿ ಆರಾಮಾಗಿ ಟೆರೆಸ್ ಗಾರ್ಡನ್ ಮೇಲೂ ಕೂಡ ನಿಮಗೆ ಮನೆಗೆ ಬೇಕಾಗುವಷ್ಟು ನೀವೇ ಬೆಳ್ಕೊಂಡು ನೆಮ್ಮದಿಯಿಂದ ಕೆಮಿಕಲ್ ಫ್ರೀ ವೆಜಿಟೇಬಲ್ಸ್ ಅನ್ನ ನೀವೇ ಬೆಳ್ಕೊಂಡು ನೀವೇ ತಿನ್ಬೋದು. ಅದರಲ್ಲಿರೋ ನೆಮ್ಮದಿ ಇನ್ನೊಂದರಲ್ಲಿ ಯಾವುದು ಇರಲ್ಲ ಅಂತ ನಾನು ಅನ್ಕೋತೀನಿ. ಸೊ ಇವಾಗ ನಿಮ್ಗೆ ಈ 1-2 ಇದರಲ್ಲಿ ಬೆಳೆದಿರೋದು ಇದು. ಓಕೆ, ಯಾವುದು ಯೂಸ್ಲೆಸ್ ಇಲ್ಲ ಇದರಲ್ಲಿ. ಕಂಪ್ಲೀಟ್ ಎಲೆನೂ ಕೂಡ ಫ್ರೆಶ್ ಇದೆ. ಈ ಫ್ರೆಶ್ ಎಲೆನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕಟ್ ಮಾಡ್ಕೊಂಡು ರೊಟ್ಟಿ ಚಪಾತಿ ಜೊತೆ ಇದನ್ನ ಪಚಡಿ ಅಂತ ಮಾಡ್ತಾರೆ, ಆ ಪಚಡಿ ಜೊತೆ ಇದನ್ನ ನಾವು ತಿನ್ಬಹುದು. ಸೊ ಈ ರೀತಿ ಕೂಡ ನಾವು ಗಾರ್ಡನ್ ಅಲ್ಲಿ ಮಾಡ್ಬೋದು. ನೋಡಿ ಇಷ್ಟು ಒಂದು ಫ್ರೆಶ್ ಆಗಿರೋ ವೆಜಿಟೇಬಲ್ ಅನ್ನ ನಾವು ಟೆರೆಸ್ ಗಾರ್ಡನ್ ಮೇಲೆ ಬೆಳಿಬಹುದು. ನಾನೇ ಎಕ್ಸಾಂಪಲ್, ಬೆಂಗಳೂರಲ್ಲಿ ಪ್ರತಿಯೊಬ್ರು ಕೂಡ ಬೆಳಿಬಹುದ್ರಿ. ಇಲ್ಲಿ ನೋಡಿ ನಾನು ಹೇಳ್ದಂಗೆ ನಿಮಗೆ ಇಷ್ಟು ಫ್ರೆಶ್ ಆಗಿ ಏನಿಲ್ಲ ಅಂದ್ರೂ ಅರ್ಧ ಕೆಜಿ ಆಗುತ್ತೆ. ಒಂದೊಂದು ಮಳ ಇದೆ ರೀ, ಒಂದೊಂದು ಮಳ ಇದೆ ನೋಡಿ. ಇದಿಷ್ಟು ಟೆರೆಸ್ ಗಾರ್ಡನ್ ಮೇಲೆ ನಾನೇ ಬೆಳೆದು ನಿಮಗೆ ತೋರಿಸ್ತಾ ಇದ್ದೀನಿ. ಸುಮಾರು ಜನ ನನಗೆ ಸೀಡ್ಸ್ ಕೇಳಿದ್ರಿ, ಸೀಡ್ಸ್ ಕೂಡ ಕೊಟ್ಟಿದ್ದೆ ನಾನು. ಕಮೆಂಟ್ಸ್ ಹಾಕಿ, ನಿಮ್ಗೆ ಯಾವ್ದಾದ್ರು ನಿಮಗೆ ಕನ್ಫ್ಯೂಷನ್ ಆದ್ರೆ ಕೂಡ ಕಮೆಂಟ್ಸ್ ಅಲ್ಲಿ ಹಾಕಿ, ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಪ್ರತಿಯೊಬ್ರು ಕೂಡ ಬೆಂಗಳೂರಲ್ಲಿ ಇದನ್ನ ಆರಾಮಾಗಿ ಕೂಡ ತಮ್ಮ ಟೆರೆಸ್ ಮೇಲೆ ಸ್ಪೇಸ್ ಇರುತ್ತೆ, ಆ ಸ್ಪೇಸ್ ನ ಕಂಪ್ಲೀಟ್ ಬೇಡ, ಅಟ್ಲೀಸ್ಟ್ ಒಂದು 10 by 10 ಕೂಡ ನೀವು ಮಾಡ್ಕೋಬಹುದು. 10 by 10 ಮಾಡಿದ್ರು ಕೂಡ ನಿಮ್ಗೆ ಆಲ್ಮೋಸ್ಟ್ 50% ಆಫ್ ವೆಜಿಟೇಬಲ್ ನಿಮಗೆ ಟೆರೆಸ್ ಗಾರ್ಡನ್ ಅಲ್ಲೇ ಸಿಗುತ್ತೆ. ಅಟ್ಲೀಸ್ಟ್ ಕಂಟಿನ್ಯೂ ಸಿಗ್ಲಿಲ್ಲ ಆದ್ರೂ ಕೂಡ 3 months ಸಿಕ್ಕರೆ 3 months ಸಿಗಲ್ಲ ಅನ್ಕೊಳ್ಳೋಣ. 3 months ಆದ್ರೂ ನೀವು ಚೆನ್ನಾಗಿರೋ ಫುಡ್ ಅನ್ನ ತಿಂತೀರಲ್ವಾ, ಚೆನ್ನಾಗಿರೋ ವೆಜಿಟೇಬಲ್ ನಿಮ್ಗೆ ಸಿಗುತ್ತಲ್ವಾ ಮನೆಗೆ. ಅದು ಕೆಳಗಡೆ ಹೋಗಂಗಿಲ್ಲ, ಜಸ್ಟ್ ಮೇಲ್ ಬಂದ್ರೆ ನಿಮಗೆ ಫ್ರೆಶ್ ಆಗಿ ಮೆಣಸಿನಕಾಯಿ ಸಿಗುತ್ತೆ, ಕರಿಬೇವು ಸಿಗುತ್ತೆ. ಈ ರೀತಿ ವೆಜಿಟೇಬಲ್ ಸಿಕ್ಕರೆ ಫ್ರೆಶ್ ಆಗಿ ನೀವು ಕಟ್ ಮಾಡ್ಕೊಂಡು ತಿನ್ನೋದು, ಅಂತ ಒಂದು ನೆಮ್ಮದಿ ಜೀವನ ನಿಮ್ಗೆ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿ ಎಲ್ಲರೂ ಟೆರೆಸ್ ಗಾರ್ಡನ್ ಮಾಡಿ. ಇದೇ ರೀತಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಸುಮಾರು ಇನ್ನೂ ಬಂದಿದೆ, ಸುಮಾರು ನನಗೆ ವೆಜಿಟೇಬಲ್ ಬಂದಿದೆ. ಇವತ್ತು ಮಾತ್ರ ಬರೀ ಮೂಲಂಗಿ ಬಗ್ಗೆ ನಾನು ಮಾತ್ರ ಒಂದು ಹಾರ್ವೆಸ್ಟಿಂಗ್ ವಿಡಿಯೋ ಮಾಡಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.